ಸರಳತೆ ಮನಸ್ಸುಗಳಿಗೆ ನನ್ನ ಪ್ರೀತಿ ನಮಸ್ಕಾರ. ಶಾಂತಿ ವಿತ್ ಮಾಹಿತಿ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದ ವಿಷಯ ಇಷ್ಟೇ ನೋಡಿ. ಸ್ಕೂಲ್ಗೆ ಯಾರಾದ್ರೂ ಮಕ್ಕಳನ್ನ ಸೇರಿಸ್ಬೇಕು ಹೊಸದಾಗಿ ಅನ್ನೋರಿಗೆ, ಹಾಗೆಯೇ ನಮ್ಮ ಮಕ್ಕಳು ಇವಾಗ ಆಲ್ರೆಡಿ ಸ್ಕೂಲಲ್ಲಿ ಓದ್ತಾ ಇದ್ದಾರೆ, ಇವರಿಬ್ಬರಿಗೂ ಹೆಲ್ಪ್ ಆಗುವಂತ ವಿಡಿಯೋ ಇದಾಗಿರುತ್ತೆ. ಏನು ಅಂತಂದ್ರೆ, ಸ್ಕೂಲಿಗೆ ಸೇರಿಸುವ ಮುನ್ನ ನೀವು ಗಮನಿಸಬೇಕಾದ ಅಂಶಗಳು. ಆಮೇಲೆ ಏನು ಮಾಡೋದಕ್ಕಾಗಲ್ಲ, ಹೆಜ್ಜೆ ಇಡೋದಕ್ಕಿಂತ ಮುಂಚೆನೆ ಎಚ್ಚೆತ್ಕೊಳ್ಳಿ. ಹಾಗೆ ಈಗ ಆಲ್ರೆಡಿ ನಾವು ಸ್ಕೂಲಲ್ಲಿ ಓದಿಸ್ತಾ ಇದೀವಿ, ಇದು ನಮ್ಗೆ ಹೆಲ್ಪ್ ಆಗತ್ತೆ ಅಂದ್ರೆ ಖಂಡಿತ ಆಗತ್ತೆ. ಏನು ಅನ್ನೋದನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ. ಮೊದಲನೇ ಪಾಯಿಂಟ್, ಸ್ಕೂಲಿನ ಹೊರಗಡೆಯ ಸೌಂದರ್ಯ. ಅಂದ್ರೆ ಆ ಬಿಲ್ಡಿಂಗ್ ಅನ್ನ ನೋಡಿ, ಎಕರೆಗಟ್ಲೆ ಬಿಲ್ಡಿಂಗ್ ಇದೆ, ದೊಡ್ಡ ಸ್ಕೂಲು, ಫೀಸ್ ಜಾಸ್ತಿ ಇದೆ, ಅಲ್ಲಿ ಚೆನ್ನಾಗಿ ಹೇಳ್ಕೊಡ್ತಾರೆ, ನಮ್ ಫ್ರೆಂಡ್ಸ್ ಮಕ್ಳೆಲ್ಲ ಅಲ್ಲೇ ಹೋಗ್ತಿದ್ದಾರೆ, ಅಲ್ಲಿ ಎಲ್ಲವೂ ಇದೆ ಅಂತ ಏನಾದ್ರೂ ನೀವು ಮನಸ್ಸು ಮಾಡಿದ್ರೆ, ನಾನು ನೆಕ್ಸ್ಟ್ ಹೇಳುವಂತಹ ಎಲ್ಲಾ ವಿಷಯಗಳನ್ನ ಮನದಲ್ಲಿ ಇಟ್ಕೊಂಡು ಮುಂದಕ್ಕೆ ಹೆಜ್ಜೆ ಇಡಿ. ಯಾವುದು ಅಂತ ಹೇಳ್ತಾ ಬರ್ತೀನಿ. ನೀವು ಹೊರಗಡೆಯ ಬಿಲ್ಡಿಂಗ್ ನ ನೋಡಿ ಯಾಮಾರ್ಬೇಡಿ. ಪಾಯಿಂಟ್ ನಂಬರ್ 1, ನೀವು ಸ್ಕೂಲಿಗೆ ಹೋದಾಗ, ಎಂಟ್ರಿ ತಗೊಳಕ್ ಹೋದಾಗ ಸ್ಕೂಲ್ನವ್ರು ಹೇಳೋದು, ನಮ್ಮ ಸ್ಕೂಲಲ್ಲಿ ಎ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೇಳ್ಕೊಡ್ತೀವಿ, ರೋಬೋಟಿಕ್ ಇದೆ, ಸ್ಕೇಟಿಂಗ್ ಇದೆ, ಸ್ವಿಮ್ಮಿಂಗ್ ಪೂಲ್ ಇದೆ, ನಮ್ಮಲ್ಲಿ ಕ್ರಿಕೆಟ್ ಇದೆ, ಫುಟ್ಬಾಲ್ ಇದೆ, ಥ್ರೋಬಾಲ್ ಇದೆ, ನಮ್ ಸ್ಕೂಲು ಇಷ್ಟು ರಿಸಲ್ಟ್ ತಗೊಂಡಿದೆ, ಇದೆಲ್ಲವನ್ನ ಹೇಳ್ತಾರೆ. ನಾವು ಅವಾಗ ವಾಹ್, ಎಂತ ಸೆಲೆಕ್ಷನ್ ಅಲ್ವಾ ನಂದು ಅಂತ ಖುಷಿ ಪಡ್ತೀವಿ. ಆಲ್ರೆಡಿ ಹೆಚ್ಚಿನ ಜನ ಪೋಷಕರು ಇಂಥ ಸ್ಕೂಲನ್ನೇ ಸೆಲೆಕ್ಟ್ ಮಾಡಿ ಸೇರ್ಸಿರ್ತೀರ. ಇನ್ ಕೆಲವು ಪೋಷಕರು ಅಳ್ತಾ ಇರ್ತಾರೆ, ಅಯ್ಯೋ ನನ್ಗೆ ಇಂಥ ಫೆಸಿಲಿಟಿ ಇರೋ ಸ್ಕೂಲಿಗೆ ಸೇರ್ಸಕ್ ಆಗ್ಲಿಲ್ಲಲ್ಲ ನನ್ ಮಗುನಂತ. ಆದ್ರೆ ವಿಷಯ ಮುಂದಕ್ಕಿದೆ, ಕೇಳಿಸ್ಕೊಳ್ಳಿ. ಯಾಕೆ ಬಿಲ್ಡಿಂಗ್ ನೋಡಿ ಯಾಮಾರ್ಬೇಡಿ ಅಂತ ಹೇಳ್ತಿದೀನಿ, ಫೀಸ್ ಕೊಡಕ್ ಹೋಗ್ಬೇಡಿ. ಯಾಕೆ ಅಂದ್ರೆ, ನಮಗೆ ಹೇಳುವಂತಹ ಎಲ್ಲಾ ಲೀಸ್ಟ್ಗಳು AI, ಹೊಸದಾಗಿ ಈಗ NEP ಬಂತು, ಸೆಂಟ್ರಲ್ ಗವರ್ಮೆಂಟ್ ಇಂದ ಅದು ಜಾರಿಗೆ ಬರ್ಬೇಕು ಅಂತ, ಅದನ್ನೇ ಒಂದು ನೆಪವನ್ನಾಗಿಟ್ಟುಕೊಂಡು CBSE ಸ್ಕೂಲ್ನವರಾಗಿರ್ಬಹುದು ಸರಿಯಾಗಿ ನಮ್ಮನ್ನ ಬಲೆಗೆ ಬೀಸಿದ್ದಾರೆ. ನಾವು ಆ ಬಲೆಯಲ್ಲಿ ಬಿದ್ದಿದ್ದೀವಿ. ಇವತ್ತೇ ನಿಮ್ಮ ಮಗುವಿನ ಬುಕ್ಸ್ ಅನ್ನ ತೆಗೆದು ಚೆಕ್ ಮಾಡಿ. ನಿಮ್ಮ ಮಗು 1 ವರ್ಷದಲ್ಲಿ AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಎಷ್ಟು ಕಲ್ತಿದೆ, ಏನ್ ಕಲ್ತಿದೆ, ರೋಬೋಟಿಕ್ ಬಗ್ಗೆ ಏನ್ ಕಲ್ತಿದೆ, ಎಷ್ಟು ನಾಲೆಜ್ ಪಡ್ಕೊಂಡಿದೆ ಅನ್ನೋದನ್ನ ಚೆಕ್ ಮಾಡಿ. ಅದು ಕೇವಲ ನೆಪಕ್ಕೋಸ್ಕರ ಇಟ್ಟಿರುವಂತಹ ಸಬ್ಜೆಕ್ಟ್. ಹಾಗೆ ಇನ್ನೊಂದೆರಡು ಸಬ್ಜೆಕ್ಟ್ ಹೇಳ್ತಾರೆ, ವ್ಯಾಲ್ಯೂ ಎಜುಕೇಶನ್, GK ಅಂತ. GK ಸಾಮಾನ್ಯ ಜ್ಞಾನ ಖಂಡಿತ ಇಲ್ಲ. ಒಂದ್ ಬುಕ್ಸ್ ಇರುತ್ತೆ, ಆ ಬುಕ್ಸ್ ಅಲ್ಲಿ ಅವ್ರು ಕೊಟ್ಟಿರ್ತಾರೆ, ಅದನ್ನೇ ಇವರು ಮಾಡ್ತಿರ್ತಾರೆ. ಬೇಸಿಕ್ ಆಗಿ ಏನ್ ಗೊತ್ತಿರ್ಬೇಕು, ಜನರಲ್ ನಾಲೆಜ್, ಅದು ಗೊತ್ತಿರೋದಿಲ್ಲ. ಓಕೆ, ಅದರಲ್ಲಿ ಕೆಲವು ಸ್ಕೂಲ್ನವ್ರು ಅದಕ್ಕೆ ಎಕ್ಸಾಮ್ ನಡೆಸ್ತಾರೆ, ಇನ್ ಕೆಲವು ಸ್ಕೂಲ್ನವ್ರು ಎಕ್ಸಾಮ್ ನಡೆಸೋದಿಲ್ಲ. ಅದನ್ನ ಸೈಡ್ಗೆ ಇಡೋಣ. ವ್ಯಾಲ್ಯೂ ಎಜುಕೇಶನ್ಗೆ ಬರ್ತೀನಿ. ವ್ಯಾಲ್ಯೂ ಎಜುಕೇಶನ್ ಅಂದ್ರೆ ನಮ್ಮ ಮಕ್ಕಳಿಗೆ ಜೀವನ ಮೌಲ್ಯಗಳನ್ನ ಕಲಿಸುವಂತ ಪಾಠ. ಮೊನ್ನೆ ನಂದು ಒಬ್ರು ಹೇಳಿದನ್ನ ಕೇಳಿಸ್ಕೊಂಡೆ. ಏನು ಅಂದ್ರೆ, ಇವತ್ತು ನಾನು GK ಬುಕ್ ತಗೊಂಡ್ ಹೋಗಿರ್ಲಿಲ್ಲ, GK ಅಂಡ್ ವ್ಯಾಲ್ಯೂ ಎಜುಕೇಶನ್ ಬುಕ್ಸ್ ತಗೊಂಡ್ ಹೋಗಿರ್ಲಿಲ್ಲ ಸ್ಕೂಲ್ಗೆ. ನಾವ್ ಯಾರು ಅದು ಪೇಡ್ ಇರ್ಲಿಲ್ಲ, ಅಂದ್ರೆ ತಗೊಂಡ್ ಹೋಗಿರ್ಲಿಲ್ಲ, ಅದಕ್ಕೆ ನಮ್ ಮೇಡಮ್ ಪಾಠ ಮಾಡಿಲ್ಲ. ವ್ಯಾಲ್ಯೂ ಎಜುಕೇಶನ್ ಅಂದ್ರೆ ಏನು? ಮಕ್ಕಳು ಹೇಗಿರ್ಬೇಕು, ಅವರ ನಡೆ ನುಡಿ, ಅವರಿಗೆ ಬೇಕಾಗುವಂತ ಜೀವನ ಮೌಲ್ಯಗಳನ್ನ ಕಲಿಸುವಂತದ್ದು. ಅವ್ರ ಫ್ರೆಂಡ್ಸ್ ಜೊತೆ ಹೇಗಿರ್ಬೇಕು, ಅವರ ಕೋಪವನ್ನ ಹೇಗ್ ನಿಗ್ರಹಿಸ್ಕೋಬೇಕು, ಅವರು ಕಮ್ಯುನಿಕೇಟ್ ಹೇಗ್ ಮಾಡ್ಬೇಕು, ಅವ್ರಿಗೆ ಹಿಂಜರಿಕೆ ಹೇಗ್ ಹೋಗ್ಬೇಕು, ಅವರ ಆತ್ಮವಿಶ್ವಾಸವನ್ನ ಹೇಗ್ ಹೆಚ್ಚಿಸ್ಬೇಕು, ಅವರು ತಂದೆ ತಾಯಿ ಜೊತೆ ಹೇಗಿರ್ಬೇಕು, ಗೌರವಿಸೋದು ಹೇಗೆ, ಒಬ್ರನ್ನ ಗೌರವ ಪಡ್ಕೊಳ್ಳೋದು ಹೇಗೆ, ಖುಷಿಯಾಗಿರೋದು ಹೇಗೆ, ನೆಮ್ಮದಿಯಿಂದ ಇರೋದು ಹೇಗೆ, ಎಲ್ಲವನ್ನ ತಿಳಿಸಿಕೊಡೋದು ಜೀವನ ಮೌಲ್ಯ. ಅದು ನಿಜವಾಗ್ಲೂ ಹೇಳಿ, ನಮ್ ಮಕ್ಳು ಸ್ಕೂಲಿಂದ ಕಲ್ತ್ಕೊಂಡ್ ಬರ್ತಾ ಇದಾರ? ಇದಕ್ಕೆ ಎಕ್ಸಾಮ್ ಅನ್ನ ಅವ್ರು ಇಡ್ತಾ ಇದಾರ? ಅದು ಲೆಕ್ಕಕ್ಕಿಲ್ಲ. ಅವರು ಮೇನ್ ಆಗಿ ಸ್ಕೂಲ್ ಫೋಕಸ್ ಮಾಡೋದು ಮ್ಯಾಥ್ಸ್ ಸೈನ್ಸ್. ರೋಬೋಟಿಕ್ ಕ್ಲಾಸ್ ಇದೆ, 1 ಪೀರಿಯಡ್ 2 ಪೀರಿಯಡ್ ಯಾವಾಗ್ಲೂ ಇರುತ್ತೆ, ಅದರಿಂದ ಏನು ಕಲ್ತಿರಲ್ಲ. ನೀವು ಕೇಳ್ಬೋದು, ಮೇಡಮ್ ನೀವು ಸೇರ್ಸಿರುವಂತ ಸ್ಕೂಲಲ್ಲಿ ಹಿಂಗಿರ್ಬೋದು ಅಂತ. ಸಾರಿ, ಹೆಚ್ಚಿನ ಜನರ ಪೋಷಕರ ಒಪಿನಿಯನ್ ತಿಳ್ಕೊಂಡು, ನಾನು ಟೀಚಿಂಗ್ ಫೀಲ್ಡ್ ಅಲ್ಲಿ ಇರೋದ್ರಿಂದಾಗಿ ಹಲವಾರು ಸ್ಕೂಲ್ಗಳ ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಂಡು ಈ ವಿಡಿಯೋವನ್ನ ಮಾಡ್ತಿದ್ದೀನಿ. ಇಲ್ಲ ಅಂತಿಲ್ಲ, ಎಲ್ಲೋ ಒಂದಿಷ್ಟು ಕೆಲವು ಬೆರಳೆಣಿಕೆಯಷ್ಟು ಸ್ಕೂಲ್ಗಳು ಪ್ರಾಂಪ್ಟ್ ಆಗಿ ಮಾಡ್ತಾ ಇದ್ದಾರೆ. ಅವರು ತಗೊಂಡಂತಹ ಫೀಸ್ಗೆ
ನ್ಯಾಯವನ್ನ ಒದಗಿಸ್ತಾರೆ. ಇನ್ನು 75% ನಾನ್ ಇದನ್ನ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ನಮಗ್ ಆಗ್ತಿರೋದು ಅನ್ಯಾಯನೇ, ನಮ್ಮ ಮಕ್ಳಿಗೆ ಆಗ್ತಿರೋದು ಅನ್ಯಾಯನೇ. ಇನ್ನು ಸ್ಟೇಟ್ ಸಿಲೆಬಸ್ ಅಲ್ಲಿ ಬಿಡಿ, ಆ ವಿಷಯನೇ ಇಲ್ಲ. ಅವ್ರಿಗೆ ಎಷ್ಟು ಸಬ್ಜೆಕ್ಟ್ ಇದೆ ಅದನ್ನ ಮಾಡಿ ಮುಗಿಸ್ತಾರೆ. ಇನ್ನೇನು ವ್ಯಾಲ್ಯೂ ಎಜುಕೇಶನ್ ಆಡ್ ಮಾಡ್ತಾರಂತೆ. ಒಳ್ಳೇದು, ಬೇಗನೆ ಬರ್ಲಿ, ನಮ್ಮ ಮಕ್ಳು ಅದನ್ನ ಕಲೀಲಿ. ಇದು ನಾನ್ ಮಾತಾಡ್ತಿರೋದು CBSE ಈ ಸ್ಕೂಲಿನ ಮಕ್ಕಳ ಕತೆ. ಸೊ ಹಾಗಾಗಿ ಪೋಷಕರು ಇವತ್ತೇ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಮಗು ಇಷ್ಟು ದಿನದಲ್ಲಿ ಎಷ್ಟು ವಿಷಯಗಳನ್ನ ಕಲ್ತಿದೆ ಅನ್ನೋದನ್ನ. ಓಕೆ, ಇದನ್ನ ನೋಡಿ ನೀವು ಫೀಸನ್ನ ನಾನು ಕೊಡ್ತಿದ್ದೀನಂತ ಖುಷಿ ಪಡೋದಾಗ್ಲಿ, ನಿಮ್ಮ ದುಡ್ಡುಗೆ ನ್ಯಾಯ ಸಿಗ್ತಿದೆ ಅನ್ನೋದು ಚೆಕ್ ಮಾಡ್ಕೊಳ್ಳಿ. ಹಾಗೆ ಎಂತಹ ಟೀಚರ್ಗಳನ್ನ ಅವ್ರು ಸೆಲೆಕ್ಟ್ ಮಾಡ್ಕೊಂತಿದ್ದಾರೆ, ಯಾವ ಟೀಚರ್ಗಳನ್ನ ಅಪಾಯಿಂಟ್ ಮಾಡ್ಕೊಂತಿದ್ದಾರೆ ಅನ್ನೋದು ಕೂಡ ನೀವು ಕೇಳಬಹುದು, ತಿಳ್ಕೋಬಹುದು. ಯಾಕೆ ಅಂದ್ರೆ ಹೆಚ್ಚಿನ ಜನ ಟೀಚರ್ಗೆ ಒಂದು ಫ್ಯಾಷನ್ ಇರಲ್ಲ, ಟೀಚಿಂಗ್ ಅನ್ನೋದು ಫ್ಯಾಷನ್ ಇರಲ್ಲ, ಸುಮ್ನೆ ಒಂದು ಕೆಲಸ ಅಂತ ಬಂದಿರ್ತಾರೆ. ಅಂತ ಟೀಚರ್ ಗಳಿಂದ ಕಲಿತಂತ ಪಾಠ ಅದು ನಿಜವಾಗ್ಲೂ ಎಫೆಕ್ಟಿವ್ ಆಗಿರೋದಿಲ್ಲ. ನಮ್ಮ ಮಕ್ಕಳು ಕಲಿಕೆಯಲ್ಲಿ ಹಿಂದುಳಿಯೋದಕ್ಕೆ ಇದು ಒಂದು ಕಾರಣ ಆಗುತ್ತೆ. ಸೊ ಹಾಗಾಗಿ ಕೇವಲ ಮಾರ್ಕ್ಸ್ ತಗೊಂಡಂತ ಟೀಚರ್ಗಳು, ಎಕ್ಸ್ಪೀರಿಯನ್ಸ್ ಇರುವಂತ ಟೀಚರ್ಗಳು, ಹಾಗಂತ PhD ಮಾಡಿರೋ ಟೀಚರ್ಗಳು ಮಾತ್ರ ಚೆನ್ನಾಗಿ ಮಾಡ್ತಾರೆ ಅಂತಲ್ಲ. ಟೀಚಿಂಗ್ ಅನ್ನೋದು ಅವರ ಒಂದು ಫ್ಯಾಷನ್, ಟೀಚಿಂಗ್ ಅನ್ನೋದು ಅವರ ಒಂದು ಉಸಿರು, ಟೀಚಿಂಗ್ ಅನ್ನೋದು ನನ್ನ ಜೀವ ಅಂತಾರಲ್ಲ, ಅಂತ ಟೀಚರ್ ಮಕ್ಕಳ ಜೊತೆ ತುಂಬಾ ಚೆನ್ನಾಗಿರ್ತಾರೆ. ಅವರು ಮಕ್ಕಳಿಗೆ ಪಾಠ ಮಾಡೋ ರೀತಿ ಸಖತ್ತಾಗಿ ಮಾಡ್ತಾರೆ, ಹಾಗೆ ಮಕ್ಕಳನ್ನ ತುಂಬಾ ಇಷ್ಟ ಪಡ್ತಾರೆ, ಮಕ್ಕಳಿಗೆ ಅವ್ರು ಇಷ್ಟ ಆಗಿರ್ತಾರೆ. ಆಗ ನಿಮ್ಗೆ ನೀವು ಹೆಚ್ಚು ತಲೆಬಿಸಿ ತಗೊಳ್ಳುವಂತ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ನೀವು ಕೇಳಬಹುದು, ನನ್ನ ಮಗುನ ಸ್ಕೂಲಿಗೆ ಕಳಿಸ್ತಿದ್ದೀನಿ ಅಂದ್ರೆ ಯಾವ ಟೀಚರ್ಗಳಿದ್ದಾರೆ, ಅವ್ರು ಹೇಗ್ ಪಾಠ ಮಾಡ್ತಾರೆ ಅದನ್ನೆಲ್ಲವನ್ನ ತಿಳ್ಕೊಳ್ಳಿ. ಕೆಲವು ಟೀಚರ್ಗಳಿದ್ದಾರೆ ಇಡೀ ದಿನ ಬೈತಾ ಇರ್ತಾರೆ, ಕಂಪೇರ್ ಮಾಡ್ತಿರ್ತಾರೆ ಮಕ್ಳಿಗೆ. ಆಡಿಯೋ ಟೀಚರ್ಗಳಿರ್ತಾರೆ, ಅವ್ರ ಮಕ್ಳು ಕೆಲವು ಮನೆಗೆ ಬಂದು ಹೇಳೋದಿಲ್ಲ. ಸೊ ಹಾಗಾಗಿ ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್, ಎಕ್ಸಾಮ್ ಅನ್ನ ಹೇಗ್ ನಡೆಸ್ತಾರೆ ಇದ್ರ ಬಗ್ಗೆ ಎನ್ಕ್ವೈರಿ ಮಾಡಿ. ಎಕ್ಸಾಮ್ ಅನ್ನ ಹೇಗ್ ನಡೆಸ್ತಾರೆ? ಎಕ್ಸಾಮು ಕೆಲವು ಸ್ಕೂಲಲ್ಲಿ ಕೇಳಿದೀನಿ, ನಾಳೆ ಸ್ಕೂಲ್ ಎಕ್ಸಾಮ್ ಇದ್ರೆ ಆಲ್ಮೋಸ್ಟ್ ಮೊದ್ಲೇ ಕೊಟ್ಬಿಡ್ತಾರೆ ಇದು ಬರುತ್ತೆ ಅಂತ. ಅದ್ರಲ್ಲಿ 80% ಟಿಕ್ ಮಾಡ್ಕೊಂತಾರಂತೆ, ಇನ್ 20% ಮಕ್ಳು ಬರೆಯೋದು. ಅಂದ್ರೆ ಮೊದ್ಲೇ ಟಿಕ್ ಮಾಡ್ಸೋದು. ಇದು ಮಕ್ಳು ಮನೆಗ್ ಬಂದ್ ಹೇಳಲ್ಲ, ಪೇರೆಂಟ್ಸ್ ಕೂಡ ಗೊತ್ತಾಗಲ್ಲ. ಇದು ಕೂಡ ನಡೀತಾ ಇದೆ. ಇದು ಕೂಡ ನಾನು ಊಹಾಪೋಹ ಅಲ್ಲ, ನಿಜವಾಗ್ಲೂ ನಡೀತಾ ಇರೋದು. ಇನ್ ಕೆಲವು ಸ್ಕೂಲಲ್ಲಿ ಅಪ್ಲೈಡ್ ಕ್ವಶನ್ ತೆಗೆಯೋದಿಲ್ಲ, ಹಾಗೆ ಆಸ್ ಇಟ್ ಈಸ್ ಸುಮ್ನೆ ಹೇಗೋ ಒಂದಿಷ್ಟು ಕ್ವಶನ್ ಸರಳ ಮಾಡ್ಕೊಡೋದು. ಎಲ್ರು ಪಾಸ್ ಆಗ್ಲಿ, ನಮ್ ಮಕ್ಳು ಎಲ್ರು ಜಾಣರಿದ್ದಾರೆ ಅಂತ ತೋರ್ಸೋದಕ್ಕೆ, ಪೇರೆಂಟ್ಸ್ ಮಾರ್ಕ್ಸ್ ತೋರ್ಸೋದಕ್ಕೆ, A ಗ್ರೇಡ್ 98 90% ಖುಷಿ ಪಡ್ತಾರಲ್ಲ, ಈ ತರನು ಕೂಡ ನಡೀತಿದೆ. ಇದು ಯಾವ್ದು ಸುಳ್ಳಲ್ಲ, ಇದು ಟೀಚಿಂಗ್ ಅಲ್ಲಿರೋರ್ಗೆ ಪ್ರತಿಯೊಬ್ಬರಿಗೂ ಗೊತ್ತಿರುವಂತ ವಿಷಯ. ಇದನ್ನ ನಿಮ್ ಜೊತೆ ಯಾರು ಶೇರ್ ಮಾಡ್ಕೊಳ್ಳೋದಕ್ ಆಗೋದಿಲ್ಲ. ಇದು ಸ್ಕೂಲ್ ಒಳಗಡೆ ನಡೆಯುವಂತ ವಿಷಯ. ಹಾಗಂತ ಎಲ್ಲಾ ಸ್ಕೂಲ್ಗಳು ಅಲ್ಲ, ಮೋಸ್ಟ್ ಆಫ್ ದ ಸ್ಕೂಲ್ಗಳು ಮಾಡ್ತಿರೋದು ಇದನ್ನೇ. ಎಲ್ಲೂ ಫೇಲ್ ಮಾಡೋಂಗಿಲ್ಲ, ಅವ್ರಿಗದು ಚೆನ್ನಾಗಾಯ್ತು. ಆಮೇಲೆ 10th ಅಲ್ಲಿ ನೀವೇ ಟ್ಯೂಷನ್ ಸೇರಿಸಿ ಹಾಗೋ ಹೀಗೋ ರಿಸಲ್ಟ್ ತರಿಸ್ತೀರಾ. ಮತ್ತೆ ಫೀಸ್ ಯಾಕೆ ಕೊಡೋಣ? ಪ್ರಶ್ನೆ ಮಾಡ್ಕೊಳ್ಳಿ, ನಿಮ್ಮನ್ನ ಮಾತಾಡಿ. ಓಕೆ, ಭಯ ಬೀಳುವಂತದ್ದು ಏನು ಇಲ್ಲ, ಇದೆಲ್ರಿಗೂ ಹ್ಯೂಮನ್ ರೈಟ್ಸ್ ಇದೆ. ಓಕೆ, ನೆಕ್ಸ್ಟ್, ನಿಮ್ಮ ಮಗುವಿನ ಟ್ಯಾಲೆಂಟ್ಗೆ ಆ ಸ್ಕೂಲಲ್ಲಿ ಏನಾದ್ರೂ ಸ್ಕೋಪ್ ಇದೆಯಾ? ನಿಮ್ ಮಗು ಇವಾಗ ಚೆನ್ನಾಗಿ ಹಾಡುತ್ತೆ, ಚೆನ್ನಾಗಿ ಡಾನ್ಸ್ ಮಾಡುತ್ತೆ, ಅವ್ರು ಹೇಳ್ತಾರೆ ನಾವು ಡಾನ್ಸ್ ಇರ್ತಿರ್ತೀವಿ, ನಮ್ದು ಒಂದ್ ದಿನ ನಮ್ದು ಸಿಂಗಿಂಗ್ ಇದೆ ಅಂತಾರೆ. ಎಲ್ಲೋ ಒಂದ್ ಕ್ಲಾಸು, ಎಲ್ಲೋ ಒಂದ್ ಹಾಡು, ವರ್ಷದಲ್ಲಿ ಒಂದ್ ಹಾಡು ಕಲ್ತಿದ್ರೆ ಜಾಸ್ತಿ, 2 ಸ್ಟೆಪ್ ಕಲ್ತಿದ್ರೆ ಜಾಸ್ತಿ. ಹೇಳೋದಕ್ಕೆ ನಮ್ಮ ಸ್ಕೂಲಲ್ಲಿ ಡಾನ್ಸ್ ಇದೆ, ನಮ್ಮ ಸ್ಕೂಲಲ್ಲಿ ಮ್ಯೂಸಿಕ್ ಇದೆ, ನಮ್ಮ ಸ್ಕೂಲಲ್ಲಿ ತಬಲಾ ಇದೆ, ನಮ್ಮ ಸ್ಕೂಲಲ್ಲಿ ಕೀಬೋರ್ಡ್ ಇದೆ ಎಲ್ಲ ಹೇಳ್ತಾರಲ್ಲ. ಚೂರ್ ಸ್ಯಾಂಪಲ್ ತೋರ್ಸೋದು ಕರೆಕ್ಟ್ ಬಿಡಿ. ನೀವ್ ಹೇಳ್ಬೋದು ಎಲ್ಲದನ್ನ ಕಲಿಸ್ಬೇಕು ಅಂದ್ರೆ ನಾವು ಹೊರಗಡೆ ಫೀಸ್ ಕೊಟ್ಟು ಕಲಿಸ್ಬೇಕು ಅಂತ. ಆದ್ರೆ ಇದನ್ನೇ ಲೇಬಲ್ ಹಾಕೊಂಡು ನಮ್ಮ ಹತ್ರ ಫೀಸ್ ತಗೊಂತಿರೋದು ಅನ್ನೋದು ಮಾತ್ರ ಸತ್ಯ, ಇದು ಸುಳ್ಳಂತೂ ಅಲ್ಲ. ಓಕೆನಾ? ಇದು ಒಂದು. ಹಾಗೆ ಇನ್ ಕೆಲವು ಸ್ಕೂಲಲ್ಲಿ ಮಕ್ಕಳ ಟ್ಯಾಲೆಂಟ್ ಅನ್ನು ಗುರ್ತಿಸೋದು ಇಲ್ಲ, ಹೊರಗಡೆ ಕಾಂಪಿಟಿಷನ್ ಆಗ್ಲಿ ಯಾವ್ದು ಕಳಿಸೋದು ಇಲ್ಲ. ಸ್ಟೇಜ್ ಫಿಯರ್ ಅಂತೂ ಹೋಗೋದೇ ಇಲ್ಲ. ಮಕ್ಕಳ ಸ್ಟೇಜ್ ಫಿಯರ್ ತೆಗೆಯುವಂತಹ ಒಂದು ನಾಟಕ ಇರಬಹುದು, ಮಕ್ಕಳನ್ನ ಸ್ಟೇಜಿಗೆ ಕರೆದು ಮಾತಾಡ್ಸೋ ಕ್ಯಾಪಾಸಿಟಿನ ಕೊಡೋದಾಗ್ಲಿ, ಒಟ್ನಲ್ಲಿ ಮಕ್ಕಳ ಒಂದು ಗ್ರೋತ್ಗೆ ಕಾರಣವಾಗುವಂತ ಯಾವ್ದಾದ್ರು ಆಕ್ಟಿವಿಟೀಸ್ ನಡೀತಾ ಇದ್ರೆ ಖುಷಿಯಿಂದ ಆ ಸ್ಕೂಲಿಗೆ ಸೇರಿಸಿ. ಕೆಲವು ಮಕ್ಕಳು ಸ್ಕೂಲಿಗೆ ಹೋಗುವಾಗ ಹಿಂಜರಿತಾ ಅಳ್ತಾ ಹೋಗ್ತಿರ್ತಾರೆ, ಆಮೇಲೆ ತುಂಬಾ ಆಕ್ಟಿವ್ ಆಗ್ತಾರೆ, ಸ್ಟೇಜ್ ಫಿಯರ್ ಹೋಗಿರುತ್ತೆ, ಕಾಂಪಿಟಿಷನ್ ಅಲ್ಲಿ ಪಾಲ್ಗೊಳ್ತಾರೆ. ಇಂಥದ್ ನಡೆಯೋ ಸ್ಕೂಲ್ಗಳು, ಮ್ಯಾಜಿಕ್ ಮಾಡೋ ಸ್ಕೂಲ್ಗಳಿದೆ.
ಅಂತ ಸ್ಕೂಲ್ಗಳೇನಾದ್ರು ನಿಮ್ಗೆ ಸಿಕ್ಕಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಯಾರಿಗಾದ್ರೂ ಹೆಲ್ಪ್ ಆಗ್ತಿದ್ರೆ ಅವ್ರಿಗೆ ಸೇರ್ಸೋ ತರ ಆದ್ರೆ ನಾವು ಮಾಡುವಂತ ಒಂದು ಹೆಲ್ಪ್ ಆಗುತ್ತೆ. ಕೇವಲ ನನಗೆ ನಮ್ಮ ಮಗ 98% ತಗೊಂಡ 100% ತಗೊಂಡ ಬೇಡ. ಜ್ಞಾನ ಬೇರೆ, ಎಜುಕೇಶನ್ ಬೇರೆ, ಶಿಕ್ಷಕರು ಬೇರೆ, ಗುರುಗಳು ಬೇರೆ. ಗುರುಗಳು ಸಿಗುವಂತ ಸ್ಕೂಲ್ ಸಿಕ್ಕರೆ ಹುಡುಕಿ ಹಾಕಿ. ಶಿಕ್ಷಕರು ಕೇವಲ ಶಿಕ್ಷಣವನ್ನ ಮಾತ್ರ ಕೊಡ್ತಾರೆ. ಗುರುಗಳು ಸಿಗುವಂತ ಸ್ಕೂಲ್ಗಳು ಕೂಡ ಇದೆ. ಅಂತ ಸ್ಕೂಲ್ ಸಿಕ್ಕರೆ ನಿಮ್ಮ ಪುಣ್ಯ, ನಮ್ಮ ಪುಣ್ಯ. ಓಕೆ, ಕೊನೆಯಲ್ಲಿ ಬಿಸ್ನೆಸ್ ಮಾಡ್ತಾ ಇದಾರ ಈ ಸ್ಕೂಲ್ನವರು, ಇಲ್ಲ ನಿಜವಾಗ್ಲೂ ಎಜುಕೇಶನ್ ಕೊಡ್ತಾ ಇದಾರ ಅನ್ನೋದನ್ನ ಚೆಕ್ ಮಾಡಿ ಸ್ಕೂಲಿಗೆ ಕಳಿಸಿ. ಓಕೆ, ಬಿಸ್ನೆಸ್ ಅಂದ್ರೆ ಪ್ರತಿ ಒಂದಕ್ಕೂ ಲೆಕ್ಕ ಹಾಕ್ತಾರೆ. ಇದು ಕೊಡಿ, ಆನ್ಯುವಲ್ ಡೇ ಕೊಡಿ, ಸ್ಪೋರ್ಟ್ಸ್ ಇದ್ ಕೊಡಿ, ದುಡ್ಡು ಕೊಡಿ, ಕೇಳ್ತಾನೆ ಇರ್ತಾರೆ. ಅದ್ ಹೇಳ್ತಾರೆ, ಪೀಡಿಸಿ ದುಡ್ಡು ಕೀಳ್ಕೊಂತಿರ್ತಾರೆ. ಫಸ್ಟ್ ಒಂದು ಎಲ್ಲ ಮುಗ್ದಿರುತ್ತೆ, ಮತ್ತೆ 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 ತಗೊಂತಾ ಇರ್ತಾರೆ ಫೀಸ್ ಅನ್ನ. ಸೊ ಆ ಹಂತ ಸ್ಕೂಲ್ಗಳಿದ್ರೆ ಸ್ವಲ್ಪ ಹುಷಾರಾಗಿರಿ. ನಿಮ್ಮ ಜೇಬಿಗೆ ಕತ್ತರಿ ಬೀಳೋದ್ರಲ್ಲಿ ಸಂಶಯವೇನೆ ಇಲ್ಲ. ಹಾಗೆ ಹೇಳ್ಬೇಕು ಅಂದ್ರೆ ನಮ್ಮ ಸಂಸ್ಕೃತಿ, ನಮ್ಮ ಹಬ್ಬಗಳು, ನಮ್ಮ ಕಲ್ಚರ್ಗಳ ಬಗ್ಗೆ ಕೆಲವು ಸ್ಕೂಲಲ್ಲಿ ಯಾವುದೇ ಹಬ್ಬ ಬಂದ್ರೆ ಅದ್ರ ಬಗ್ಗೆ ಒಂದು ಇನ್ಫಾರ್ಮೇಶನ್ ಕೊಡೋದಿಲ್ಲ. ಸುಮ್ನೆ ಪಾಠ ಮಾಡೋದು ಹೋಗೋದು ಇಷ್ಟೇ ಆಗ್ತಾ ಇದೆ. ನಮ್ಮ ಸಂಸ್ಕೃತಿ ಬಗ್ಗೆ ಹೇಳ್ತಾರ, ಹಬ್ಬಗಳು ಬಂದ್ರೆ ಅದರ ಹಿನ್ನೆಲೆಗಳನ್ನ ಹೇಳ್ತಾರ. ನಾವು ಮನೇಲಿ ಹೇಳ್ಕೊಡ್ತೀವಿ, ಇಲ್ಲ ಅಂತಿಲ್ಲ. ಆದ್ರೂ ಸ್ಕೂಲಲ್ಲಿ ಮಕ್ಕಳು ಎಲ್ಲರ ಜೊತೆ ಕಲಿಯುವಾಗ ಅವರಿಗೆ ಬರುವಂತ ಕ್ವಶನ್ಗಳನ್ನ ಟೀಚರ್ ಹತ್ರ ಕೇಳಿ ಕ್ಲಿಯರ್ ಮಾಡ್ಕೊಂಡ್ರೆ ಅದು ಪರ್ಮನೆಂಟ್ ಕಲಿಕೆ ಆಗುತ್ತೆ. ಅದಕ್ಕೆ ಬೆಂಬಲಿಸುವಂತ ಸ್ಕೂಲ್ಗಳಿದ್ಯಾ ನೋಡಿ. ಹಾಗೆ ಇನ್ನೂ ಕೆಲವು ಸ್ಕೂಲ್ಗಳಲ್ಲಿ ಕೊಟ್ಟಿರುವ ಪೋರ್ಷನ್ ಅನ್ನ ಪೂರ್ತಿಯಾಗಿ ಮಾಡಿರೋದಿಲ್ಲ. ಸಿಲೆಬಸ್ ಇರುತ್ತಲ್ಲ, ಕಂಟೆಂಟ್ ನೋಡಿ, ನಿಮ್ಮ ಮಗುವಿನ ಬುಕ್ಸ್ ತೆಗೆದು ನೋಡಿ. ಕೆಲವರು ಪೋಷಕರು ಈ ಕೆಲಸನೇ ಮಾಡೋದಿಲ್ಲ. ಸ್ಕೂಲಿಗೆ ಬಿಟ್ಟ ಮೇಲೆ ಸಂಪೂರ್ಣ ಜವಾಬ್ದಾರಿನ ಸ್ಕೂಲ್ ಮೇಲೆ ಬಿಡ್ತಾರೆ. ಹಾಗಾಗಿ ಇಂಥ ಸ್ಕೂಲ್ಗಳು ಇನ್ನೂ ಜಾಸ್ತಿ ಆಗ್ತಾ ಇದೆ. ರಾಜಕಾರಣದಲ್ಲಿರೋ ಸ್ಕೂಲ್ಗಳೇ ಬೇಜಾನಿದೆ, ಆಯ್ತಾ. ಹಂಗಾಗಿ ಈ ಶಿಕ್ಷಣ ಅನ್ನೋದು ಇಷ್ಟು ಕೆಳಮಟ್ಟಕ್ಕೆ ಬಂದ್ಬಿಟ್ಟಿದೆ. ಇದ್ರ ಬಗ್ಗೆ ನನಗೆ ಸಿಕ್ಕಾಪಟ್ಟೆ ಅಸಮಾಧಾನ ಇದೆ. ದೇವ್ರು ಒಂದಿಷ್ಟು ನಮ್ಗೆ ಇವಾಗ ಒಳ್ಳೆ ಹಣ ಎಷ್ಟು ಕೊಟ್ಟಿದ್ರೆ ಒಂದ್ ಒಳ್ಳೆ ಸ್ಕೂಲ್ ತೆಗೆದು ಎಂತ ಎಜುಕೇಶನ್ ಕೊಡ್ಬಹುದು ಅನ್ಸುತ್ತೆ. ಬಟ್ ಹೇಳ್ತಾರಲ್ಲ, ಹಲ್ಲಿರೋರಿಗೆ ಕಡ್ಲೆ ಇರಲ್ಲ, ಕಡ್ಲೆ ಇರೋರಿಗೆ ಹಲ್ಲಿರೋದಿಲ್ಲ, ಅಷ್ಟೇ. ಓಕೆ, ಇನ್ನು ಸಿಲೆಬಸ್ ಗಳು ಕಂಪ್ಲೀಟ್ ಆಗಿರೋದಿಲ್ಲ. ಇವತ್ತೇ ಚೆಕ್ ಮಾಡ್ಕೊಳ್ಳಿ. ಕೆಲವನ್ನ ದೇವರಿಗಂತ ಬಿಟ್ಟಿರ್ತಾರೆ. ಬೇಕಂದ್ರೆ ಇವತ್ತೇ ನೋಡಿ, ನಾನೇ ನೋಡಿದೀನಿ. ಬಟ್ ನಾನು ಹೋದ ಕಡೆ ನನ್ನ ಸಬ್ಜೆಕ್ಟ್ ಅನ್ನ ಕಂಪ್ಲೀಟ್ ಮುಗಿಸ್ತೀನಿ. ಅವರು ಹೇಳ್ತಾರೆ, ಇದು ಎಕ್ಸಾಮಿಗೆ ಬರಲ್ಲ ಮೇಡಮ್, ಇದನ್ನ ಕೊಡಿ, ಇದನ್ನ ಕೊಡಿ. ನೋ, ನಾನು ಎಷ್ಟು ಪೋರ್ಷನ್ ಬೇಕು, ಮಕ್ಳಿಗೆ ಎಷ್ಟು ಹೇಳ್ಬೇಕು, ಆ ಸಂಬಳಕ್ಕೆ ಎಷ್ಟು ನ್ಯಾಯ ಒದಗಿಸ್ಬೇಕು ಅಷ್ಟು ಒದಗಿಸ್ತೀನಿ. ಸೊ ಹಾಗಾಗಿ ಇವತ್ತೇ ಚೆಕ್ ಮಾಡ್ಕೊಳ್ಳಿ, ಎಲ್ಲಾ ಸಿಲೆಬಸ್ ಗಳನ್ನ ಮಕ್ಳಿಗೆ ಎಕ್ಸಾಮಿಗೆ ಇಡ್ತಾ ಇದ್ದಾರಾ, ಎಕ್ಸಾಮ್ ಪೇಪರ್ ಹೇಗಿದೆ, ಸುಲಭವಾಗಿದ್ಯಾ, ಸರಳವಾಗಿದ್ಯಾ, ಅಪ್ಲೈಡ್ ಕ್ವಶನ್ಸ್ ಗಳಿದಾವ, ಮಕ್ಳಿಗೆ ಏನಾದ್ರೂ ತಾನು ನಾಲೆಜ್ ಅನ್ನ ಇನ್ಕ್ರೀಸ್ ಮಾಡ್ಕೊಳ್ಳುವಂತ ಅಪ್ಲೈಡ್ ಕ್ವಶನ್ ಇದೆಯಾ ಅಂತ ಚೆಕ್ ಮಾಡಿ. ಇಲ್ಲ ಅಂದ್ರೆ ಖಂಡಿತ ಮಾತಾಡಿ. ಇಲ್ಲ ಅಂದ್ರೆ ಮುಂದೆ ಫರ್ದರ್ ಅವ್ರ ಮುಂದೆ PUCಗೆಲ್ಲ ಹೋದಾಗ ಅವರಿಗೆ ಡಿಫಿಕಲ್ಟ್ ಆಗೋದ್ರಲ್ಲಿ ಮಾತಿಲ್ಲ. ಇನ್ನೂ ಒಂದ್ ಸ್ಕೂಲ್ ಇದೆ, ಹೋದ ತಕ್ಷಣ ನಿಮ್ಮ ಮಕ್ಕಳನ್ನ ಎಕ್ಸಾಮ್ ಮಾಡ್ತೀವಿ, ಅವ್ರ ಇಷ್ಟು ರಿಸಲ್ಟ್ ತೆಗೆದ್ರೆ ಪಾಸ್ ಆದ್ರೆ ನಿಮ್ಗೆ ಇದ್ರಲ್ಲಿ ಅಡ್ಮಿಷನ್ ಕೊಡ್ತೀವಿ ಅಂತ. ಸೊ ನಂದೊಂದ್ ಕ್ವಶನ್, ಮಕ್ಳು ಸ್ವಲ್ಪ ದಡ್ರಿದಾರಪ್ಪ, ಏನ್ ಮಾಡೋಣ, ನಿಮ್ ಸ್ಕೂಲಲ್ಲಿ ಸೇರಿಸಿ ಏನಾದ್ರು ಬುದ್ಧಿವಂತರ ಮಾಡ್ತೀನ ಕೆಲವ್ರು. ನೋ, ನಾವು 90% ಇರೋರ್ನ 92% ತರಿಸ್ತೀವಿ, 93% ಇರೋರ್ನ 94% ತರಿಸ್ತೀವಿ ಅನ್ನೋ ಸ್ಕೂಲ್ಗಳೇ ಸಂಖ್ಯೆ ಜಾಸ್ತಿ ಇದೆ. ಯಾಕೆ 50% ತೆಗ್ಸೋ ಮಗುನ ನಿಮ್ಗೆ 70 ತೆಗ್ಸೋದಕ್ ಆಗಲ್ಲ ಅಂದ್ರ ಮೇಲೆ ಫೀಸ್ ಯಾಕೆ? ಅದೇ ಇರೋದ್ ನೋಡಿ. ಅಂತ ಸ್ಕೂಲ್ಗಳು ಸಿಕ್ಕಿದ್ರೆ ಎಷ್ಟ್ ಚೆನ್ನಾಗಿರೋದು. ಅವಾಗೆಲ್ಲ ಹಾಗೆ ಇತ್ತು. ನಾವು ಓದೋ ಟೈಮಲ್ಲಿ ಅದು ಮಾರ್ಕ್ಸ್ ನೋಡ್ತಿರ್ಲಿಲ್ಲ. ನಿನಗೆ ಹೇಗಾದ್ರೂ ಇರಪ್ಪ, ನಮ್ಮ ಸ್ಕೂಲಿಗೆ ಸೇರಿಸಿದ್ಮೇಲೆ ನಿನ್ನನ್ನ ಅಷ್ಟು ಪರ್ಸೆಂಟೇಜ್ ಮಾಡಿಸಿ ನಿನ್ಗೊಂದ್ ಜೀವನಕ್ಕೆ ರೂಪಿಸೋದು ನಮ್ಮ ಹೊಣೆಗಾರಿಕೆ ಅಂತ ಹೇಳೋ ಗುರುಗಳಿದ್ರು. ಅಂತ ಸ್ಕೂಲ್ಗಳಿದ್ವಿ, ನಾವೇ ಧನ್ಯರು ಅನ್ಕೋಬಹುದು. ಅಂತ ಸ್ಕೂಲ್ಗಳು ಸಿಗತ್ತ ನೋಡಿ. ಗೆದ್ದ ಎತ್ತಿನ ಬಾಲ ಹಿಡಿಯೋದಕ್ಕೆ ಎಲ್ರು ರೆಡಿ ಇರ್ತೀವಿ. ಆದ್ರೆ ಗೆಲ್ಲದೆ ಇರುವ, ಸುಮ್ಮನೆ ನಿಂತಿರುವ ಕುದುರೆಯನ್ನ ಓಡಿಸುವಂತ ಕ್ಯಾಪಾಸಿಟಿ ಇರುವ ಟೀಚರ್ಗಳಿದ್ರೆ, ಸ್ಕೂಲ್ಗಳಿದ್ರೆ ನಮ್ಮ ಮಕ್ಕಳ ಭವಿಷ್ಯ ಅದ್ಭುತ. ಆಗ ಮಕ್ಳು ಕುಣಿತಾ ಸ್ಕೂಲ್ಗೆ ಹೋಗ್ತಾರೆ. ಯಾರೋ ಕೇಳ್ತಿದ್ರು ಪೋಷಕರು, ಮೇಡಮ್ ನಮ್ಮ ಮಕ್ಳು ಸ್ಕೂಲ್ಗೆ ಹೋಗೋದಕ್ಕೆ ಇಷ್ಟ ಪಡ್ತಾ ಇಲ್ಲ ಅಂತ ಹೇಳಿ. ಇಷ್ಟ ಪಡ್ಬೇಕು ಅಂದ್ರೆ ಅಲ್ಲಿ ಸ್ಕೂಲಲ್ಲಿ ಇಷ್ಟ ಆಗುವಂತದ್ ನಡಿಬೇಕು. ಸ್ಕೂಲ್ ಅಂದ್ರೆ ಇಷ್ಟ ಆಗೋ ವಾತಾವರಣ ಇರ್ಬೇಕು. ಎಲ್ಲವೂ ಕೌಂಟ್ ಆಗತ್ತೆ. ಟೀಚರ್ಗಳ ಮುಖ ಗಡಿಗೆ ಮಾಡ್ಕೊಂಡು ಪಾಠ ಮಾಡ್ತಾ ಇದ್ರೆ ಎಂಥ ಮಗುವಿನ ಇಂಟ್ರೆಸ್ಟ್ ಕೂಡ ಎಲ್ಲಿ ಬರುತ್ತೆ ಅಂತ ನಾವೇ ಹೇಳ್ಬೇಕು. ಬೇಸಿಕ್ ಆಗಿ ಒಳ್ಳೆ ಟೀಚರ್ ಇರೋ ಸ್ಕೂಲ್ಗಳು ಸಿಕ್ಕತ್ತಾ ಅಂತ ಹುಡುಕಿ. ಸಿಕ್ಕಿದ್ರೆ ಕಮೆಂಟ್ ಮಾಡಿ. ಯಾರಿಗಾದ್ರೂ ನಮ್ಮ ಸ್ಕೂಲಲ್ಲಿ ನಿಮ್ ಹೇಳೋ ಎಲ್ಲಾ ಕ್ವಾಲಿಫಿಕೇಶನ್ ಇದೆ ಮೇಡಮ್, ನೋಡಿ ಈ ಸ್ಕೂಲಿಗೆ ಸೇರ್ಸಿ ಅಂದ್ರೆ ನಾವ್ ಹೇಳ್ತಲ್ಲ, ಆನಂದ ಪರಮಾನಂದ. ಓಕೆ, ಹಾಗಂತ ನಾನು ನೆಗೆಟಿವ್ ಅನ್ನೇ ಮಾತಾಡಿಲ್ಲ. ನನ್ನ ಉದ್ದೇಶ ಇಷ್ಟೇ, ನಿಮ್ಮ ಫೀಸ್ಗೆ ನ್ಯಾಯ ಸಿಗುವಂತಹ ಸ್ಕೂಲ್ ಇದ್ರೆ ಸೇರಿಸಿ. ಭ್ರಮೆಯಲ್ಲಿ ಬದುಕಬೇಡಿ. ಇನ್ ಕೆಲವು ಪೋಷಕರು ನಮ್ಗೆ ಇವೆಲ್ಲ ಇಲ್ಲ, ನಾವು ಸೇರ್ಸೋದಕ್ ಆಗ್ಲಿಲ್ಲ ಅಂತ ಕೊರಗೋ ವಿಷಯ ಬಿಟ್ಟು ಹಾಕಿ
ದುಡ್ಡು ಕಟ್ಟಿದವರೆಲ್ಲ ಅಲ್ಲಿ ಕಳ್ಕೊಂತಿದ್ದಾರೆ ಬಿಟ್ರೆ ನಮ್ಮ ಮಗು ಅಂತಹದೊಂದು ದೊಡ್ಡ ಲೆವೆಲಿನ ಎಜುಕೇಶನ್ ಅನ್ನ ಪಡ್ಕೊಂತಿಲ್ಲ. ನೀವು ಸಮಾಧಾನ ಮಾಡ್ಕೊಳ್ಳಿ, ನೀವ್ ಎಲ್ಲೆಲ್ಲಿ ಸೇರ್ಸಿದಿರೋ ಅಲ್ಲೇನೆ ಇರ್ಲಿ, ತೊಂದ್ರೆ ಇಲ್ಲ. ಮುಂದೊಂದ್ ದಿವ್ಸ ನಿಮ್ಗೆ ಇವನ್ನೆಲ್ಲ ಕಲ್ಸ್ಬೇಕು ಅಂದ್ರೆ ಹೊರಗಡೆ ಕೋರ್ಸ್ ಗಳಿದೆ, ಕಲ್ತ್ಕೋಬಹುದು. ಸ್ಕೂಲಲ್ಲೇ ಹೇಳ್ತಾರಲ್ಲ, ಇಷ್ಟ ಚಿಕ್ಕ ವಿಷಯ ಕಲ್ತ್ಕೊಂಡು ಇನ್ ಯಾವಾಗ ಕಲಿಯಕ್ಕಾಗತ್ತೆ. ದೊಡ್ಡವರಾದ್ಮೇಲೆ ಅವರೇ ಅಂತ ಕೋರ್ಸ್ ಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ಆಯ್ಕೆ ಮಾಡ್ಕೊಂತಾರೆ. ಅವರಿಗೋಸ್ಕರ ದುಡ್ಡನ್ನ ಕೂಡಿಟ್ಬಿಡಿ. ಆ ಹಣ, ಇಲ್ಲಿ ಕೊಡೋ ಹಣವನ್ನ ನೀವು ಅಲ್ಲಿ ಉಪಯೋಗಿಸ್ಕೋಬಹುದು. ಇದು ಸರಳ, ಸುಲಭ. ಓಕೆ, ಇಷ್ಟು ಹೊತ್ತು ನನ್ನ ವಿಡಿಯೋವನ್ನ ನೋಡಿದಂತ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.